ನಾವು ಬಂದಿರೋದೇ ಪುಣ್ಯ. ನಾವು ಇದೊಂದು ಪುಣ್ಯ ಅನ್ಕೊಂಡು ನಮ್ ಬರ್ಡೇ ಆಚರಿಸ್ಕೊತಾ ಇರೋದೇ ನಮ್ದೊಂದು ಪುಣ್ಯ. ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೇದಾಗಿ. ಜಾಸ್ತಿ ಫ್ರೆಂಡ್ಸ್ ಇನ್ವೈಟ್ ಮಾಡಿದೆ ಫ್ರೆಂಡ್ಸ್ನ ಅಣ್ಣನಿಂದ ಎಲ್ಲಪ್ಪ ಮಗನ್ ತರ ನೋಡ್ಕೊಂಡು ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಶ್ರೀ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಚಿರಾಯಿ ಮಂಜಣ್ಣ ಅವರು ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ. ನನ್ನ ಆತ್ಮೀಯ ಸ್ನೇಹಿತರು, ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು. ಯಾಕಂತ ಹೇಳಿದ್ರೆ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿಗೆ ಬಂದು ನಿಮ್ಗೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಮುಂದೆ ಚಾಚಿ ಅವ್ರು ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿ. ಹಾಗೆ ಪ್ರಶಾಂತ ನೋಡಿದ್ದಾರೆ. ಹಾಗೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವ್ರ ತಂದೆಯವರು ಇದ್ದಿದ್ರೆ ಇವತ್ತು ತುಂಬಾ ಖುಷಿ ಪಟ್ಟಿರೋರು. ಮಂಜಣ್ಣ ಅಂತೇಳಿ ಸಾಕಷ್ಟು ಯುವಕರಿಗೆ ಸ್ಫೂರ್ತಿದಾಯಕವಾಗಿ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ರು. ಆದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಭಗವಂತ ಅವರಿಗೆ ಕರ್ಕೊಂಡ್ರು. ಬಟ್ ಆದ್ರೂ ಕೂಡ ನಿಮ್ಮನ್ನು ನೋಡ್ತಾ ಇದ್ರೆ ಅವ್ರನ್ನ ನೋಡ್ದಂಗೆ ಅನಿಸ್ತಾ ಇದೆ. ಭಗವಂತ ನೀವು ಒಳ್ಳೇದು ಮಾಡಿ. ಇದೇ ಮಾತನ್ನ ನಾನು ವೇದಿಕೆ ಮೇಲೆ ಹೇಳಿದ್ದೆ. ಜನ್ಮದಿನದ ಶುಭಾಶಯಗಳೊಂದಿಗೆ ನಮ್ಮ ಆಶ್ರಮ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾವ್ ಹೇಳೋ ಅಷ್ಟೇನ್ ದೊಡ್ಡವರಲ್ಲ. ನಾವು ತುಂಬಾ ಚಿಕ್ಕವ್ರು ಆ ವಿಚಾರದಲ್ಲಿ. ಯಾಕಂದ್ರೆ ನೀವು ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದೀರಾ. ಯಾರು ಮಾಡಕ್ ಆಗದೇ ಇರೋ ಅಂತ ಸೇವೆ ಇದು. ಯಾಕಂದ್ರೆ ನಾವು ಪ್ರೀತಿಯಿಂದ ಒಬ್ರೋ ಇಬ್ರಿಗೆ ಮಾಡ್ಬೋದ್ರೆ 100 ಜನಕ್ಕೆ ಮಾಡ್ತೀರಾ ಅಂದ್ರೆ ನಾವ್ ಯಾವ ತರ ನಿಮ್ಗೆ ಗೌರವಿಸ್ಬೇಕೋ ಗೊತ್ತಿಲ್ಲ. ನಾವು ಬಂದಿರೋದೇ ಪುಣ್ಯ. ನಾವು ಇದೊಂದು ಪುಣ್ಯ ಅನ್ಕೊಂಡು ನಮ್ ಬರ್ಡೇ ಆಚರಿಸ್ಕೊತಾ ಇರೋದೇ ನಮ್ದೊಂದು ಪುಣ್ಯ. ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೇದಾಗಿ. ತುಂಬಾ ಚೆನ್ನಾಗಿದೆ ಬ್ರದರ್. ತುಂಬಾ ನಾವೇನ್ ಹೇಳ್ಬೇಕಾ. ಈಗ ನೀವು ಹಳೆ ಸ್ನೇಹಿತರು ನಮ್ಗೆ ಇವತ್ತಿಂದ ನಿಮ್ನ ನೋಡ್ತಾ ಇಲ್ಲ. ಅವತ್ತಿಂದ ಹೆಂಗ್ ನಡ್ಸ್ಕೊಂಡ್ ಬರ್ತಾ ಇದೀರಾ. ಇನ್ನ ಹೆಚ್ಚಾಗಿ ಬೆಳೀರಿ. ನಮ್ ಕಡೆಯಿಂದ ಎಲ್ಲಾ ತರ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಮಟ್ಟದಲ್ಲೂ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು. ದಯವಿಟ್ಟು ಜೋರಾಗಿ